ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಕುರುತಿ. 2021ರಲ್ಲಿ ತೆರೆ ಕಂಡಿದ್ದ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಕುರುತಿ ಅಂದ್ರೆ ಬಲಿ ಅಥವಾ ಸ್ಯಾಕ್ರಿಫೈಸ್ ಅಂತ ಅರ್ಥ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಸೀಟ್ ಎಡ್ಜ್ ಅಲ್ಲಿ ಕೂರ್ಸುತ್ತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಗ್ಯಾಂಗ್ ಪೊಲೀಸ್ ಜೀಪ್ ನಿಲ್ಸಿ ಪೊಲೀಸ್ ಅವ್ರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ಕಟ್ ಮಾಡಿದ್ರೆ ಈಗ ಇಬ್ರಾಹಿಂ ಅನ್ನೋ ವ್ಯಕ್ತಿ ಕುರಿನ ಬಲಿ ಕೊಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಅವನ್ ಮಗಳು ಬಲಿ ಕೊಡೋದ್ ಬೇಡ ಅಂತ ಹೇಳ್ತಾಳೆ. ದೇವ್ರಿಗ್ ಬಲಿ ಕೊಡ್ತೀನಿ ಅಂತ ಮಾತ್ ಕೊಟ್ಟಿದ್ದೀನಿ, ಮಾತ್ ಮೀರೋದು ಒಳ್ಳೇದಲ್ಲ ಅಂತ. ಕಟ್ ಮಾಡಿದ್ರೆ ಜಾಸ್ತಿ ಮಳೆ ಸುರಿತಾ ಇರೋದ್ರಿಂದ ಲ್ಯಾಂಡ್ ಸ್ಲೈಡ್ ಆಗಿ ತುಂಬಾ ಜನ ಜೀವ ಕಳ್ಕೊತಾರೆ. ಈ ಘಟನೆನಲ್ಲಿ ಇಬ್ರಾಹಿಂನ ಮಗಳು ಹಾಗೇನೆ ಹೆಂಡತಿ ಕೂಡ ಜೀವ ಕಳ್ಕೊತಾರೆ. ಇಬ್ರಾಹಿಂಗೆ ರಸೂಲ್ ಅನ್ನುವ ತಮ್ಮ ಹಾಗೇನೆ ಮೂಸಾ ಅನ್ನೋ ತಂದೆ ಇದ್ದಾರೆ. ಇವ್ರ ಪಕ್ಕದ ಮನೆಯಲ್ಲಿ ಅಣ್ಣ ತಂಗಿ ವಾಸವಾಗಿದ್ದಾರೆ. ಇವನ್ ಹೆಸರು ಪ್ರೇಮನ್, ಹೆಂಡತಿ ಹೆಸರು ರಮಣಿ. ಅವರು ಕೂಡ ಲ್ಯಾಂಡ್ ಸ್ಲೈಡ್ ನಲ್ಲಿ ತೀರ್ಕೊಂಡಿರ್ತಾರೆ. ತಂಗಿ ಹೆಸರು ಸುಮಾ, ಇವಳು ಗಂಡ ಕೂಡ ತೀರ್ಕೊಂಡಿದ್ದಾರೆ. ಸುಮಾ ಇಬ್ರಾಹಿಂನ ಲವ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಕರೀಂ, ಇವರು ಇಬ್ರಾಹಿಂನ ಫ್ರೆಂಡ್. ಮಗಳು ಹೆಂಡತಿ ತೀರ್ಕೊಂಡು 1 ವರ್ಷ ಆಗಿದೆ. ಇಬ್ರಾಹಿಂ ಅದೇ ಬೇಜಾರ್ನಲ್ಲೇ ಜೀವನ ನಡೆಸ್ತಾ ಇದ್ದಾನೆ. ಕಟ್ ಮಾಡಿದ್ರೆ ಕರೀಂ ಯಾರೋ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ನಡ್ಕೊಂಡ್ ಬರ್ತಾ ಇದ್ದಾರೆ. ಇಬ್ರಾಹಿಂ ಕೂಡ ಕೆಲಸ ಮುಗಿಸಿ ಇವ್ರ ಜೊತೆನೆ ಬರ್ತಾನೆ. ಯಾರೋ ಹುಡುಗ ಅಂಗಡಿಯವನ್ನ ಕೊಲೆ ಮಾಡಿದ್ದಾನೆ, ಆ ಹುಡುಗನ್ನ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಅಂತ ಡಿಸ್ಕಸ್ ಮಾಡ್ತಾರೆ. ಈಗ ನಮ್ಗೆಲ್ಲ ರಕ್ಷಣೆನೇ ಇಲ್ಲ ಅಂತ ಈ ತಾತ ಹೇಳ್ತಾರೆ. ಇಬ್ರಾಹಿಂಗೆ ಒಬ್ರು ತಾತ ಹೇಳ್ತಾರೆ, ಹೆಂಡತಿ ತೀರ್ಕೊಂಡು 1 ವರ್ಷ ಆಗಿದೆ, ಅದೇ ನೆನ್ಪಲ್ಲೇ ಕಾಲ ಕಳಿಯೋದ್ ಬದ್ಲು ಇನ್ನೊಂದು ಮದ್ವೆ ಮಾಡ್ಕೋ ಅಂತ. ಆದ್ರೆ ಇಬ್ರಾಹಿಂಗೆ 2ನೇ ಮದ್ವೆ ಇಷ್ಟ ಇಲ್ಲ. ಸುಮಾ ಇಬ್ರಾಹಿಂ ಫ್ಯಾಮಿಲಿಗೆ ಅಡಿಗೆ ಮಾಡ್ಕೊಡ್ತಾ ಇರ್ತಾಳೆ. ಆದ್ರೆ ರಸೂಲ್ಗೆ ಸುಮಾನ ಕಂಡ್ರೆ ಆಗೋದೇ ಇಲ್ಲ. ಸುಮಾ ಹೇಳ್ತಾಳೆ, ಬಟ್ಟೆ ತುಂಬಾ ಇದೆ, ಒಗ್ದು ಬಿಡ್ಲಾ ಅಂತ. ಆಗ ಇಬ್ರಾಹಿಂ, ಅದೆಲ್ಲ ಏನ್ ಬೇಡ, ನಾನ್ ನೋಡ್ಕೋತೀನಿ. ಮೂಸಾ ಹೇಳ್ತಾರೆ, ನೀನ್ ಒಗ್ಯೋದ್ ಅಷ್ಟ್ರಲ್ಲೇ ಇದೆ ಅಂತ. ಸುಮಾ ಬಟ್ಟೆ ಒಗ್ದು ಒಣಗಾಕ್ತಾ ಇರುವಾಗ ಇಬ್ರಾಹಿಂ, ನಿಮ್ಮ ಅಣ್ಣ ಈಗ ಕುಡಿಯೋದ್ ಬಿಟ್ಬಿಟ್ನಾ ಅಂತ. ಸುಮಾ ಹೇಳ್ತಿರೋ ಪ್ರಕಾರ ಅಣ್ಣ ಈಗ್ಲೂ ಹೆಂಡತಿ ನೆನ್ಪಲ್ಲೇ ಕುಡಿತಾ ಇದ್ದಾನೆ. 2ನೇ ಮದ್ವೆ ಮಾಡ್ಕೋ ಅಂದ್ರೆ ಒಪ್ತಾನೆ ಇಲ್ಲ, ಬರೀ ನನ್ ಮದ್ವೆ ಬಗ್ಗೆನೆ ಚಿಂತೆ ಮಾಡ್ತಿದ್ದಾನೆ ಅಂತ. ಅದಿರ್ಲಿ, ನೀನ್ ಯಾವಾಗ ನನ್ನ ಮದ್ವೆ ಮಾಡ್ಕೋತೀಯ? ನನ್ ಲೈಫ್ ಅಲ್ಲಿ ಮದ್ವೆ ಅನ್ನೋ ಅಧ್ಯಾಯ ಮುಗ್ದೋಗಿದೆ. ಸುಮಾ ಕೇಳ್ತಾಳೆ, ನನ್ನ ಮದ್ವೆ ಮಾಡ್ಕೊಳಲ್ವಾ? ನೋಡು ಸುಮಾ, ನಿಂದೇ ಬೇರೆ ರೂಟ್, ನಂದೇ ಬೇರೆ ರೂಟ್. ನಾವು ಹಿಂಗೆ ಇರೋದೇ ಒಳ್ಳೇದು ಅಂತ. ಏನು ನಿನಗೂ ನಿನ್ ದೇವ್ರಿಗೂ ಒಳ್ಳೇದು ಅಲ್ವಾ? ಇಬ್ರಾಹಿಂ ಏನು ಉತ್ತರ ಕೊಡಲ್ಲ. ಕಟ್ ಮಾಡಿದ್ರೆ ಟೀ ಅಂಗಡಿನಲ್ಲಿ ಕ್ಯಾರಂ ಮಾಡ್ತಿರೋ ಕೆಲವ್ರನ್ನ ತೋರಿಸ್ತಾರೆ. ಆಗ ಒಬ್ಬ, ಇದೇ ತರನೇ ಅಫ್ಘಾನ್ ಅಂಡ್ ಇರಾಕ್ ನಲ್ಲಿ ನಡೀತು, ಈಗ ಇಲ್ಲೂ ನಡೆಯೋಕೆ ಶುರುವಾಗಿದೆ ಅಂತ. ಆಗ ಕರೀಂ, ನಮ್ ದೇಶದಲ್ಲಿ ಹಾಗೆಲ್ಲ ನಡೆಯೋದಿಲ್ಲ, ರಿಲಿಜನ್ ವಿಷಯದಲ್ಲಿ ಕಿತ್ತಾಡೋದು ಸರಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ರಸೂಲ್ ಹಿಂದೆನೆ ಹೋಗ್ತಾನೆ. ನಾವು ಹೇಗಾದ್ರೂ ಇದನ್ನ ತಡೆದು ತಿರುಗಿಸಿ ಹೊಡಿಬೇಕು ಅಂತ. ಆಗ ಕರೀಂ, ನಿನ್ಗೆ ಎಷ್ಟ್ ಸಲ ಹೇಳಿದ್ದೀನಿ, ಸುಮ್ನೆ ಅವಸರ ಪಡೋದ್ರಲ್ಲಿ ಅರ್ಥನೇ ಇಲ್ಲ, ನಮ್ಗೂ ಸಮಯ ಬರುತ್ತೆ, ಅಲ್ಲಿವರೆಗೂ ಕಾಯ್ಬೇಕು ಅಂತ. ಇಬ್ರಾಹಿಂ ಹಣ್ ತಂದು ಸುಮಾ ಕೊಡ್ತಾನೆ. ಸುಮಾ ಅವರಣ್ಣ ಪ್ರೇಮನ್ ಏನ್ ಯೋಚನೆ ಮಾಡ್ತಾ ಇದ್ದಾರಂದ್ರೆ, ಇವ್ರಿಬ್ರು ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ಇದು ಇವ್ರಿಬ್ರಿಗೂ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ರಿಲಿಜಿಯನ್ ಪ್ರಾಬ್ಲಮ್ ಆಗಿದೆ. ರಾತ್ರಿ ಯಾರೋ ಡೋರ್ ತಟ್ತಾ ಇದ್ದಾರೆ. ಇಬ್ರಾಹಿಂ ಡೋರ್ ತೆಗ್ದಾಗ ಒಬ್ರು ಪೊಲೀಸ್ ಕೈದಿ ಸಮೇತ ಬರ್ತಾರೆ. ಪೊಲೀಸ್ ಎಲ್ರು ಫೋನ್ ನ ಕಿತ್ಕೋತಾರೆ. ನೀರ್ ಕುಡಿತಾ ಇರುವಾಗ ಒಂದು ವಿಷಯನ ನೋಟ್ ಮಾಡ್ತಾರೆ. ಇವರೆಲ್ಲ ಮುಸ್ಲಿಂ ಅನ್ನೋದು ಗೊತ್ತಾಗುತ್ತೆ. ಮನೇಲಿದ್ದ ಕತ್ತಿ, ಶಾರ್ಪ್ ವಸ್ತುಗಳನ್ನೆಲ್ಲ ತೆಗೆದು ಮೂಟೆ ಕಟ್ಟಿ ಇಡ್ತಾರೆ. ಒಂದು ಗನ್ ಸಿಗುತ್ತೆ. ಲೋಡ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ. ಮೂಸಾ ಹೇಳ್ತಾರೆ, ಆ ಗನ್ ವರ್ಕ್ ಆಗಲ್ಲ ಅಂತ. ಪೊಲೀಸ್ ಅವ್ರ ಸ್ಟೇಷನ್ಗೆ ಕಾಲ್ ಮಾಡ್ತಾರೆ. ಅಪರಾಧಿ ಸಿಗಾಕೊಂಡಿದ್ದಾನೆ, ನನ್ ಜೊತೆಲ್ ಬಂದಿದ್ದ ಕಾನ್ಸ್ಟೇಬಲ್ ಗಳಿಗೆ ತೊಂದರೆ ಆಗಿದೆ, ಬೇಗ ಬನ್ನಿ ಅಂತ ಬ್ಯಾಕಪ್ ಟೀಮ್ ನ ಕರೀತಾರೆ. ಆ ಬ್ರಿಡ್ಜ್ ಅಲ್ಲಿ ಸಮಸ್ಯೆ ಇದೆ, ನಾವು ಬರೋದು ಲೇಟ್ ಆಗುತ್ತೆ, ಅಲ್ಲಿ ತನಕ ಸೇಫ್ ಆಗಿರಿ ಅಂತ ಬ್ಯಾಕಪ್ ಟೀಮ್ ಅವರು ಹೇಳ್ತಾರೆ. ಈಗ ಪೊಲೀಸ್ ಈ ಮನೆಯವ್ರಿಗೆ ಹೇಳ್ತಾರೆ, ಈ ಹುಡುಗ ಒಬ್ಬ ಅಪರಾಧಿ, ಬ್ಯಾಕಪ್ ಟೀಮ್ ಬರೋದು ಲೇಟ್ ಆಗುತ್ತೆ, ಬೆಳಗ್ಗೆ ಬರ್ಬೋದು, ಅಲ್ಲಿ ತನಕ ನಾವಿಬ್ರು ಇಲ್ಲೇ ಇರ್ತೀವಿ, ನಿಮ್ಗೇನು ಸಮಸ್ಯೆ ಇಲ್ಲ ತಾನೆ? ಇವ್ರು ಯಾರು ಏನು ಉತ್ತರ ಕೊಡಲ್ಲ. ರಸೂಲ್ ಕೇಳ್ತಾನೆ, ಹಾಗಾದ್ರೆ ಇವನೇ ಆ ಮುಸ್ಲಿಂ ಅಂಗಡಿಯವನ್ನ ಕೊಂದಿದ್ದ ಅಂತ. ಆಗ ಪೊಲೀಸ್, ಅದೆಲ್ಲ ನಿನ್ಗೆ ಅವಶ್ಯಕತೆ ಇಲ್ಲ, ಸುಮ್ನೆ ಇದ್ರೆ ನಿನ್ಗೇನೆ ಒಳ್ಳೇದು, ಇಲ್ಲ ಅಂದ್ರೆ ನಿನ್ ಬಾಯಲ್ಲಿ ಒಂದು ಹಲ್ಲು ಕೂಡ ಇರಲ್ಲ ಅಂತ. ಈಗ ಅರೆಸ್ಟ್ ಆಗಿರೋ ಹುಡುಗ, ಹೌದು ನಾನೇ ಕೊಲೆ ಮಾಡಿದ್ದು, ಏನಿವಾಗ? ಇವನ್ ಹೆಸರು ವಿಷ್ಣು. ಪೊಲೀಸ್ ಇಬ್ರಿಗೂ ವಾರ್ನ್ ಮಾಡ್ತಾರೆ. ಮೂಸಾ ಕೇಳ್ತಾರೆ, ನಿಮ್ಗೆ ಏನಾಯ್ತು? ಜೊತೆಲ್ ಬಂದವ್ರಿಗೆ ಏನ್ ಸಮಸ್ಯೆ ಆಗಿದೆ ಅಂತ. ನಾವು ದೊಡ್ಡ ಟೀಮ್ ಜೊತೆನೆ ಇವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ವಿ. ದಾರಿ ಮಧ್ಯೆ ಯಾರೋ ಸ್ಟ್ರೇಂಜರ್ಸ್ ನಮ್ ಮೇಲೆ ಅಟ್ಯಾಕ್ ಮಾಡಿದ್ರು. ನಮ್ ಟೀಮ್ ಅಲ್ಲಿ ಇದ್ದವರೆಲ್ಲ ಚೆಲ್ಲಪಿಲ್ಲಿಯಾಗಿ ಓಡೋದ್ರು. ನಾನ್ ಮಾತ್ರ ಇವನ್ನ ಕರ್ಕೊಂಡು ಇಲ್ಲಿಗ್ ಬಂದ್ಬಿಟ್ಟೆ. ಆಗ ಯಾರೋ ಡೋರ್ ತಟ್ತಾ ಇದ್ದಾರೆ. ಪೊಲೀಸ್ ಹೇಳ್ತಾರೆ, ಯಾರು ಅಂತ ನೋಡು, ಬೇಗ ಮಾತಾಡಿ ಕಳಿಸ್ಬಿಡು ಅಂತ. ಇಬ್ರಾಹಿಂ ಹೇಳ್ತಾನೆ, ಸುಮಾ ಊಟ ಕೊಡಕ್ ಬಂದಿರ್ಬೋದು ಅಂತ. ಡೋರ್ ತೆಗ್ದಾಗ ಬಂದಿರೋದು ಸುಮಾ. ವಿಷ್ಣುನ ನೋಡಿ ಇವಳಿಗೆ ಗಾಬರಿ ಆಗುತ್ತೆ. ಪೊಲೀಸ್, ಊಟ ಜಾಸ್ತಿ ಇದೆಯಾ ಅಂತ ಕೇಳ್ತಾರೆ. ಸುಮಾ ಎಲ್ರಿಗೂ ಊಟ ಕೊಡ್ತಾಳೆ. ಇಬ್ರಾಹಿಂ ನಮಾಜ್ ಮಾಡ್ತಾ ಇರುವಾಗ ಅಲ್ಲಿಗೆ ಪೊಲೀಸ್ ಬರ್ತಾರೆ. ಇವತ್ ರಾತ್ರಿ ನಾನು ಹಾಗೇನೆ ಆ ಹುಡುಗ ಇದೇ ರೂಮ್ ನಲ್ಲೇ ಇರ್ತೀವಿ, ನೀವೆಲ್ಲ ಬೇರೆ ರೂಮ್ ನಲ್ಲಿ ಇರಿ ಅಂತ. ಇಬ್ರಾಹಿಂ ಒಪ್ಕೋತಾನೆ.
ಸುಮಾ ಹೇಳ್ತಾಳೆ, ನಮ್ಮ ಅಣ್ಣ ಕಾಯ್ತಾ ಇರ್ತಾನೆ, ನಾನು ಹೋಗ್ತೀನಿ ಅಂತ. ಅವಳನ್ನ ಕಳಿಸ್ಬಿಡಿ, ಅವಳು ಯಾರಿಗೂ ಏನು ಹೇಳಲ್ಲ ಅಂತ ಇಬ್ರಾಹಿಂ ಹಾಗೇನೆ ಅವ್ರ ತಂದೆ ಹೇಳ್ತಾರೆ. ವಿಷ್ಣು ಹೇಳ್ತಾನೆ, ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಅಂತ. ಟಾಯ್ಲೆಟ್ ಔಟ್ಸೈಡ್ ಇರೋದ್ರಿಂದ ಅವನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ. ಒಳಗಡೆ ಇರೋ ರಸೂಲ್ ವಿಷ್ಣುನೇ ಅಂಗಡಿ ಅವನ್ನ ಕೊಲೆ ಮಾಡಿರೋದು ಅಂತ. ಸರ್, ಇವನ್ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೋತಾ ಇದ್ದಾನೆ ಅಂತ ನೋಡೋದಾದ್ರೆ, ಸತ್ತಿರೋ ವ್ಯಕ್ತಿ ಒಬ್ಬ ಮುಸ್ಲಿಂ, ಅದಕ್ಕೆ ವಿಷ್ಣು ಇಲ್ಲಿರೋದು ಸರಿ ಇಲ್ಲ ಅಂತ. ಸುಮಾ ಹೇಳ್ತಾಳೆ, ಅವನು ಚಿಕ್ಕ ಹುಡುಗ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿರ್ಬೋದು. ಇನ್ನು ಹೊರಗಡೆ ಇರೋ ವಿಷ್ಣು, ಸರ್ ನಾವಿಬ್ರು ಒಂದೇ ಧರ್ಮದವರು, ನನ್ನ ನೀವು ಬಿಟ್ಬಿಡ್ಬೋದಲ್ಲ, ಅವರೆಲ್ಲ ಅಲ್ಪಸಂಖ್ಯಾತರು ಅಂತ ಸಿಂಪತಿಗೆ ಇಟ್ಸ್ಕೋತಾ ಇದ್ದಾರೆ. ಆಗ ಪೊಲೀಸ್, ವಾಟ್ಸ್ಆಪ್ ನಲ್ಲಿ ಬರೋ ಫಾರ್ವರ್ಡ್ ಮೆಸೇಜ್ ಗಳನ್ನ ನೋಡಿ ಏನೇನೋ ಮಾತಾಡಬೇಡ, ಸೈಲೆಂಟ್ ಆಗಿ ಇರು ಅಂತ. ಇನ್ನು ಮನೆ ಒಳಗಡೆ ಇರೋ ಮೂಸಾ ಹೇಳ್ತಾರೆ, ಅವರು ಇಲ್ಲೇ ಇರ್ಲಿ, ಏನು ಸಮಸ್ಯೆ ಇಲ್ಲ. ರಸೂಲ್ಗೆ ಪೊಲೀಸ್ ಹಾಗೇನೆ ವಿಷ್ಣು ಮೇಲೆ ನಂಬಿಕೆ ಇಲ್ಲ, ಇವರಿಬ್ಬರಿಂದ ಏನಾದ್ರೂ ತೊಂದರೆ ಆಗ್ಬೋದು ಅಂತ ಸೇಫ್ಟಿಗೆ ಒಂದು ಸ್ಕ್ರೂ ಡ್ರೈವರ್ ನ ತೆಗ್ದಿಟ್ಕೋತಾನೆ. ಪೊಲೀಸ್ ವಿಷ್ಣುನ ಕರ್ಕೊಂಡು ಒಳಗಡೆ ಬರ್ತಾರೆ. ಇಬ್ರಾಹಿಂ ಹೇಳ್ತಾನೆ, ನಿಮ್ಗೆ ನಾನ್ ಸಪೋರ್ಟ್ ಮಾಡ್ತೀನಿ, ಆದ್ರೆ ಸುಮಾನ ಇಲ್ಲಿಂದ ಕಳಿಸ್ಬಿಡಿ, ಅವಳು ಯಾರಿಗೂ ಏನು ಹೇಳಲ್ಲ ಅಂತ. ಆಗ ವಿಷ್ಣು, ಹೌದು, ಅವರು ನಮ್ ಧರ್ಮಕ್ಕೆ ಸೇರಿದವರು, ನಂಬಿಕೆ ಇಟ್ಟು ಕಳಿಸಿ, ಅವ್ರು ಯಾರಿಗೂ ಏನು ಹೇಳಲ್ಲ ಅಂತ. ಪೊಲೀಸ್ ಹೇಳ್ತಾರೆ, ಯಾರು ಎಲ್ಲಿಗೂ ಹೋಗೋದ್ ಬೇಡ, ಎಲ್ಲ ಇಲ್ಲೇ ಇರ್ಬೇಕು, ಬೇಕಾದ್ರೆ ನಿಮ್ ಅಣ್ಣನಿಗೆ ಕಾಲ್ ಮಾಡಿ ಬೇರೆ ಏನಾದ್ರೂ ಕಾರಣ ಕೊಡು ಅಂತ. ಸುಮಾ ಕಾಲ್ ಮಾಡ್ತಾಳೆ, ಆದ್ರೆ ಕನೆಕ್ಟ್ ಆಗ್ತಿಲ್ಲ. ಫೋನ್ ನಲ್ಲಿ ಚಾರ್ಜ್ ಇಲ್ದೆ ಇರೋದ್ರಿಂದ ಚಾರ್ಜ್ಗೆ ಹಾಕ್ತಾರೆ. ಎಲ್ರು ನಿಧಾನಕ್ಕೆ ನಿದ್ದೆಗೆ ಜಾರ್ತಾರೆ. ಆಗ ಯಾರೋ ಡೋರ್ ತಡ್ತಾ ಇದ್ದಾರೆ. ಪೊಲೀಸ್ ವಿಷ್ಣುನ ಕರ್ಕೊಂಡು ಬೇರೆ ರೂಮ್ ಒಳಗಡೆ ಹೋಗ್ತಾರೆ, ಏನಾದ್ರೂ ಮಾತಾಡಿ ಕಳಿಸ್ಬಿಡಿ ಅಂತ. ಸುಮಾ ಕಿಚನ್ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡ್ತಾಳೆ. ಡೋರ್ ಓಪನ್ ಮಾಡಿದಾಗ ಬಂದಿರೋದು ಕರೀಂ. ಇಬ್ರಾಹಿಂ ಕೇಳ್ತಾನೆ, ಏನು ಈ ಸಮಯದಲ್ಲಿ ಬಂದಿದ್ಯಲ್ಲ, ಯಾಕೆ ಬರ್ಬಾರ್ದ? ಮೂಸಾ ಹೇಳ್ತಾರೆ, ಫಸ್ಟ್ ಇಲ್ಲಿಂದ ಹೋಗು ಅಂತ. ಆಗ ಕರೀಂ, ಒಂದು ಹೆಲ್ಪ್ ಕೇಳ್ಕೊಂಡು ಬಂದೆ ಅಷ್ಟೇ. ಅಷ್ಟರಲ್ಲಿ ಲಾಯ್ಕ್ ಅನ್ನುವ ವ್ಯಕ್ತಿ ಬರ್ತಾರೆ. ಇವರು ನನ್ನ ಫ್ರೆಂಡ್ ಅಂತ ಕರೀಂ ಹೇಳ್ತಾರೆ. ನಾನು ತುಂಬಾ ದೂರದಿಂದ ಬಂದಿದ್ದೀನಿ, ಬೈಕ್ ಕೈ ಕೊಟ್ಬಿಡ್ತು, ಸ್ವಲ್ಪ ಊಟ ಕೊಡ್ತೀರಾ? ಮೂಸಾ ಹೇಳ್ತಾರೆ, ನಮ್ದೆಲ್ಲ ಊಟ ಆಗೋಯ್ತು, ಏನು ಮಿಕ್ಕಿಲ್ಲ ಅಂತ. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಸ್ವಲ್ಪ ಇದ್ರೂ ಸಾಕು. ಆಗ ಸುಮಾ ಕಿಚನ್ ಇಂದ ಊಟ ತಂದು ಕೊಡ್ತಾಳೆ. ನೀನೇನ್ ಮಾಡ್ತಿದ್ಯಾ ಅಂತ ಕರೀಂ ಕೇಳ್ದಾಗ, ನಮ್ಮ ಮನೇಲಿ ಅಂಚೆಲ್ಲ ಒಡೆದೋಗಿದೆ, ರಿಪೇರಿ ನಡೀತಾ ಇರೋದ್ರಿಂದ ಇವತ್ತು ಇಲ್ಲೇ ಇರೋಣ ಅನ್ಕೊಂಡು ಬಂದೆ ಅಂತ. ಸುಮಾ ಮತ್ತೆ ರೂಮ್ ಒಳಗಡೆ ಹೋಗ್ತಾಳೆ. ಅದೇ ರೂಮ್ ನಲ್ಲೇ ಪೊಲೀಸ್ ಅಂಡ್ ವಿಷ್ಣು ಇದ್ದಾರೆ. ಪೊಲೀಸ್ ಸಿಗ್ನಲ್ ಕೊಡ್ತಾರೆ, ನೀನ್ ಮಾಡಿದ್ದು ಸರಿಯಾಗಿದೆ ಅಂತ. ಲಾಯ್ಕ್ ಊಟ ಮಾಡಲ್ಲ, ಬದಲಾಗಿ ಒಂದು ವಿಷಯನ ಹೇಳ್ತಾರೆ. ನಾನು ಪ್ಯಾರಿಸ್ ನಲ್ಲಿರುವಾಗ ಒಂದು ಗಲಭೆ ವಿಷಯದಲ್ಲಿ ಅರೆಸ್ಟ್ ಆಗಿದ್ದೆ. ಆಗ ಒಬ್ರು ಲೇಡಿ ನನ್ನ ಮೀಟ್ ಆಗಕ್ ಬಂದಿದ್ರು. ಅವ್ರಿಗೆ ನನ್ ಬಗ್ಗೆ ಎಲ್ಲ ಗೊತ್ತಿತ್ತು, ನಾನ್ ಯಾರು, ಯಾವ ಕುಟುಂಬಕ್ಕೆ ಸೇರಿದವನು, ನನ್ ಧರ್ಮ ಯಾವ್ದು, ಹೀಗೆ ಎಲ್ಲ ಗೊತ್ತಿತ್ತು. ಅವ್ರು ನನ್ನ ನೋಡಿ ಏನ್ ಹೇಳಿದ್ರು ಗೊತ್ತಾ? ನಥಿಂಗ್ ಪರ್ಸನಲ್ ಡಿಯರ್, ಆದ್ರೆ ಈ ವಿಷಯನ ನಾವು ಮಾಡ್ಲೇಬೇಕು, ನೀನು ಈ ದೇಶದಲ್ಲಿ ಇರಬಾರ್ದು ಅಂತ. ನನ್ಗೀಗ ಇವಳನ್ನ ನೋಡಿದಾಗ ಅವರೇ ನೆನಪಾದ್ರು. ಮೂಸಾ ಹೇಳ್ತಾರೆ, ನೀನು ಫಸ್ಟ್ ಇಲ್ಲಿಂದ ಹೋಗು ಅಂತ. ಇನ್ಮೇಲೆ ಸುಮ್ನೆ ಇದ್ರೆ ಸರಿಯಾಗಲ್ಲ ಅಂತ ಪೊಲೀಸ್ ಹೊರಗಡೆ ಬಂದು ಅವನಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ. ಲಾಯ್ಕ್ ನಗ್ತಾ ಇದ್ದಾರೆ. ಇಲ್ಲಿ ಯಾರಿಗೆ ಶಿಕ್ಷೆ ಆಗುತ್ತೆ ಯಾರಿಗೆ ಆಗಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಈಗ ಅಲ್ಲಿಗೆ ಉಮರ್ ಅನ್ನೋ ವ್ಯಕ್ತಿ ಬರ್ತಾನೆ. ಆಕ್ಚುಲಿ ಅವನು ಲಾಯ್ಕ್ ಹಾಗೇನೆ ಕರೀಂ ಜೊತೆನೆ ಬಂದಿರ್ತಾನೆ. ಅವ್ನ್ ಬಂದಂಗೆ ಕರೀಂ, ನನ್ಗೆ ಸ್ವಲ್ಪ ಕೆಲ್ಸ ಇದೆ ಅಂತ ಹೊರಗಡೆ ಬರ್ತಾರೆ. ಲಾಯ್ಕ್ ಚಾಕುಯಿಂದ ಪೊಲೀಸ್ ಕತ್ತಿಗೆ ಚುಚ್ಚಿ ಅಟ್ಯಾಕ್ ಮಾಡ್ತಾರೆ. ಇದನ್ ನೋಡಿ ಎಲ್ರಿಗೂ ಗಾಬರಿ ಆಗುತ್ತೆ. ಲಾಯ್ಕ್ ವಿಷ್ಣು ಇರೋ ರೂಮ್ಗೆ ಹೋದಾಗ ಸುಮಾ ಇವ್ರನ್ನ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿದ್ದಾಳೆ. ಮರ್ಯಾದೆಯಾಗಿ ಹಿಂದೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತ. ಅವರು ನಿಧಾನಕ್ಕೆ ಹಿಂದೆ ಬರುವಾಗ ಕೆಳಗಡೆ ಬಿದ್ದಿದ್ದ ಪೊಲೀಸ್ ಶೂಟ್ ಮಾಡ್ತಾರೆ, ಆದ್ರೆ ಮಿಸ್ ಆಗ್ಬಿಡುತ್ತೆ. ಲಾಯ್ಕ್ ಗನ್ ಕಿತ್ಕೊಳ್ಳೋದಕ್ಕೆ ಹತ್ರ ಬರುವಾಗ ಇಬ್ರಾಹಿಂ ಆ ಗನ್ ಇಸ್ಕೊಂಡು ಹೆದರ್ಸ್ತಾನೆ. ನೀನೇನ್ ಮಾಡ್ತಿದ್ಯಾ ಗೊತ್ತಾ? ಫಸ್ಟ್ ನೀನು ಇಲ್ಲಿಂದ ಹೊರಗಡೆ ಹೋಗು, ಇಲ್ಲ ಅಂದ್ರೆ ಖಂಡಿತ ಶೂಟ್ ಮಾಡ್ತೀನಿ ಅಂತ. ಕರೀಂ, ನಾವು ಹೊರಗಡೆ ಹೋಗೋಣ ಅಂದಾಗ ಇಬ್ರು ನಿಧಾನಕ್ಕೆ ಹೊರಗಡೆ ಹೋಗ್ತಾರೆ. ಈಗ ಪೊಲೀಸ್ಗೆ ಫಸ್ಟ್ ಏಡ್ ಮಾಡ್ತಾರೆ. ಪೊಲೀಸ್ ಕುರಾನ್ ತಗೊಂಡು ಬಾ ಅಂತ ಇಬ್ರಾಹಿಂಗೆ ಹೇಳ್ತಾರೆ. ಇಬ್ರಾಹಿಂ ಕುರಾನ್ ತಗೊಂಡು ಬಂದಾಗ ಪೊಲೀಸ್ ಅದ್ರ ಮೇಲೆ ಗನ್ನಿಟ್ಟು, ಇದ್ರಲ್ಲಿ 4 ಬುಲೆಟ್ಸ್ ಮಾತ್ರ ಇದೆ, ವಿಷ್ಣುನ ಹೇಗಾದ್ರೂ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಹ್ಯಾಂಡ್ ಓವರ್ ಮಾಡು, ಕುರಾನ್ ಮೇಲೆ ಕೈ ಇಟ್ಟು ನನಗೆ ಮಾತು ಕೊಡು ಅಂತ. ಇಬ್ರಾಹಿಂ ಒಪ್ಕೋತಾನೆ. ಪೊಲೀಸ್ ಸಾವಿನಂಚಲ್ಲಿದ್ದಾರೆ. ಹೊರಗಡೆ ಇರೋರು ಕಿಟಕಿ ಹೊಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದರಿಂದ ಒಳಗಡೆ ಇರೋರಿಗೆ ಗಾಬರಿ ಆಗುತ್ತೆ. ಪೊಲೀಸ್ ಕೈಯಲ್ಲಿದ್ದ ಹ್ಯಾಂಡ್ ಕಫ್ ಕೀನ ಕೊಟ್ಟು, ವಿಷ್ಣುನ ಕಿಟಕಿನಲ್ಲಿ ಲಾಕ್ ಮಾಡಿದ್ದೀನಿ, ಅವನ್ನ ಹೇಗಾದ್ರೂ ಕಾಪಾಡು ಅಂತ. ಕಿಟಕಿ ಹತ್ರ ಹೋದಾಗ ಅವರೆಲ್ಲ ಕಿಟಕಿ ಹೊಡೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಆಗ ಇಬ್ರಾಹಿಂ ಶೂಟ್ ಮಾಡಿದಾಗ ಎಲ್ರು ಹೆದ್ರಿ ದೂರ ಹೋಗ್ತಾರೆ. ಆಮೇಲೆ ವಿಷ್ಣುನ ಅಲ್ಲಿಂದ ಹಾಲ್ಗೆ ಕರ್ಕೊಂಡು ಬರ್ತಾರೆ. ರಸೂಲ್ ಕೇಳ್ತಾನೆ, ಈಗ 3 ಬುಲೆಟ್ಸ್ ಮಾತ್ರ ಇದೆ ಅಲ್ವಾ? ಆಗ ಇಬ್ರಾಹಿಂ, ಹೌದು. ನಮ್ಮನ್ನೆಲ್ಲ ಕೊಲೆ ಮಾಡ್ತಾರ ಅಂತ ಸುಮಾ ಕೇಳ್ತಾಳೆ. ಆಗ ವಿಷ್ಣು, ಎಲ್ರನ್ನೂ ಕೊಲೆ ಮಾಡಲ್ಲ, ನಿಮ್ನ ಹಾಗೇನೆ ನನ್ನ ಮಾತ್ರ ಕೊಲೆ ಮಾಡ್ತಾರೆ ಅಂತ.
ಹೊರಗಡೆ ಅವರೆಲ್ಲ ಡೋರ್ ತಟ್ಟಿ ಲೈಕ್ ಹೇಳ್ತಾರೆ, ನನಗೆ ಬೇಕಾಗಿರೋದು ಅವನ್ ಮಾತ್ರ, ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ. ಇದನ್ ಕೇಳಿ ಒಳಗಡೆ ಇರೋ ಎಲ್ರಿಗೂ ಭಯ ಆಗುತ್ತೆ. ಇಬ್ರಾಹಿಂ ಹೇಳ್ತಾನೆ, ಒಬ್ಬ ಕೊಲೆಗಾರನಿಗೋಸ್ಕರ ನಮ್ ಜೀವನೆಲ್ಲ ಬಲಿ ಕೊಡ್ಬೇಕಾ ಅಂತ. ಆಗ ಸುಮಾ, ಅವನು ಚಿಕ್ಕವನು, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ, ದೊಡ್ಡವ್ರೊಳಗಡೆ ಇರೋ ಆ ಧರ್ಮ ಅನ್ನೋ ಸಮಸ್ಯೆನ ಅವನ್ ತಲೆಗೂ ತುಂಬಿಟ್ಟಿದ್ದಾರೆ. ನಿನ್ ತಮ್ಮ ಈ ಕೆಲಸ ಮಾಡಿದಿದ್ರೆ ನಿನ್ ತಮ್ಮ ಕೊಲೆಗಾರ ಅಂತ ಹೇಳ್ತಿದ್ದ, ಇಲ್ಲ ತಾನೆ? ಸೊ ವಿಷ್ಣು ಕೊಲೆಗಾರ ಅಲ್ಲ, ನಾವೇ ಅವನ್ನ ಕಾಪಾಡ್ಬೇಕು ಅಂತ. ಹೀಗೆ ಮಾತಾಡ್ತಾ ಇರುವಾಗ ಹೊರಗಡೆ ಇದ್ದವರು ಪವರ್ ಕಟ್ ಮಾಡ್ತಾರೆ. ಸುಮಾ ದೀಪ ಹಚ್ತಾಳೆ. ವಿಷ್ಣು ಇಂದ ತೊಂದ್ರೆ ಆಗುತ್ತೇನೋ ಅಂತ ರಸೂಲ್ ಸ್ಕ್ರೂ ಡ್ರೈವರ್ ನ ಹಿಡ್ಕೊಂಡಿದ್ದಾನೆ. ಹಾಗೇನೆ ವಿಷ್ಣು ಚೇರ್ ಹಿಡ್ಕೊಂಡಿರ್ತಾನೆ. ಇದನ್ ನೋಡಿ ಮೂಸಾ ಇಬ್ಬರಿಗೂ ಬೈತಾರೆ. ವಿಷ್ಣು ಹೇಳ್ತಾನೆ, ಇದೆಲ್ಲ ಈಗ ಶುರು ಆಗಿರೋದಲ್ಲ, ಯಾವಾಗ್ಲೂ ಶುರು ಆಗಿದೆ. ಮೊಹಮ್ಮದ್ ಗಜ್ನಿ ಇಂಡಿಯಾಗ್ ಬಂದಾಗ ತುಂಬಾ ಜನರನ್ನ ಮತಾಂತರ ಮಾಡ್ದ. ಆಗ ಮೂಸಾ ಇನ್ನೊಂದು 3 ಜನ ಇಸ್ಲಾಂ ದೊರೆಗಳ ಬಗ್ಗೆ ಹೇಳ್ತಾರೆ. ಇವರೆಲ್ಲ ಎಲ್ಲಾ ಧರ್ಮಕ್ಕೂ ಸಮಾನ ಹಕ್ಕನ್ನ ಕೊಟ್ರು. ಯಾಕೆ ಇವ್ರ ಬಗ್ಗೆ ನಿನಗ್ ಗೊತ್ತಿಲ್ಲ? ಎಲ್ಲಾ ಧರ್ಮದಲ್ಲೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ ಅಂತ. ಉಮರ್ ಮನೆ ಮೇಲ್ ಹತ್ತಿ ಅಂಚಿಗಳನ್ನ ತೆಗ್ದು ಮನೆ ಒಳಗಡೆ ಇಳಿಯೋ ಪ್ರಯತ್ನ ಮಾಡ್ತಾನೆ. ಆಗ ಇಬ್ರಾಹಿಂ 2 ಬಾಟ್ಲ್ನ ಬಾಯಲ್ಲಿ ಕಚ್ಕೊಂಡು ಗನ್ನ ಸುಮಾ ಕೈಗೆ ಕೊಟ್ಟು ಮೇಲ್ಗಡೆ ಹತ್ಕೊಂಡು ಹೋಗ್ತಾನೆ. ಉಮರ್ ಮನೆ ಒಳಗಡೆ ಇಳಿದಿರ್ತಾನೆ. ಆದ್ರೆ ಅವನು ಬೇರೆ ರೂಮ್ ಒಳಗಡೆ ಇರೋದ್ರಿಂದ ಈಗ ವಿಷ್ಣು ಇರೋ ರೂಮ್ ಡೋರ್ನ ಹೊಡೆಯೋ ಪ್ರಯತ್ನ ಮಾಡ್ತಾ ಇರುವಾಗ ಸುಮಾ ಗನ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಇದ್ಯಾಕೋ ವರ್ಕ್ ಆಗ್ತಿಲ್ಲ ಅಂತ ಮತ್ತೆ ಮೇಲ್ಗಡೆ ಹತ್ತುವಾಗ ಇಬ್ರಾಹಿಂ ಇವನ್ ತಲೆಗೆ ಬಾಟ್ಲಿಂದ ಹೊಡಿತಾನೆ. ಈಗ ಹಿಂದೆ ಯಾರೋ ಇರೋ ತರ ಫೀಲ್ ಆಗುತ್ತೆ. ನೋಡಿದ್ರೆ ಲೈಕ್ ಚಾಕು ಇಂದ ಇಬ್ರಾಹಿಂ ಕೈಗೆ ಚುಚ್ಚು ಬಿಡ್ತಾರೆ. ಆಗ ಸುಮಾ ಅಂಚಿಗ್ ಶೂಟ್ ಮಾಡಿದಾಗ ಲೈಕ್ ಕಾಲ್ಜಾರಿ ಕೆಳಗಡೆ ಬೀಳೋ ಅಷ್ಟ್ರಲ್ಲಿ ರೀಪರ್ ನ ಹಿಡ್ಕೊಂಡು ನೇತಾಡ್ತಾ ಇದ್ದಾರೆ. ವಿಷ್ಣು ಹೇಳ್ತಾನೆ, ಇದೇ ಒಳ್ಳೆ ಚಾನ್ಸ್, ಅವನಿಗೆ ಶೂಟ್ ಮಾಡು ಅಂತ. ಆದ್ರೆ ಸುಮಾ ಶೂಟ್ ಮಾಡಲ್ಲ. ಲೈಕ್ ಹೇಗೋ ಮೇಲ್ಗಡೆ ಹತ್ತಿ ಹೊರಗಡೆ ಬರ್ತಾರೆ. ಕೈಗ್ ಪೆಟ್ಟಾಗಿ ಕೆಳಗಡೆ ಬಿದ್ದಿದ್ದ ಇಬ್ರಾಹಿಂ ನಡ್ಕೊಂಡು ಫ್ರಂಟ್ ಡೋರ್ ಹತ್ರ ಬರುವಾಗ ಕರೀಂ ಹೇಳ್ತಾರೆ, ನಾನ್ ಹೇಳೋದ್ನ ಕೇಳು ಅಂತ. ಆದ್ರೆ ಇಬ್ರಾಹಿಂ ಇವನ್ ಮಾತನ್ನ ಕೇಳೋದಿಲ್ಲ. ಡೋರ್ ಹತ್ರ ಬಂದು ನಾನೇ ಅಂದಾಗ ಡೋರ್ ತೆಗಿತಾರೆ. ಕೈಗೆ ಗಾಯ ಆಗಿರೋದ್ರಿಂದ ಫಸ್ಟ್ ಏಡ್ ಮಾಡ್ತಾರೆ. ಮೂಸಾ ಹೇಳ್ತಾರೆ, ಮನುಷ್ಯ ಯಾವಾಗ ನಡೆಯೋಕೆ ಶುರು ಮಾಡಿದ್ನೋ ಆಗಿಂದನು ಜಗಳ ಆಡ್ತಾನೆ ಇದ್ದಾನೆ. ಇದಕ್ಕೆಲ್ಲ ಕಾರಣ ಜಾತಿ ಧರ್ಮ ಮಾತ್ರ ಅಲ್ಲ, ಮನ್ಸೊಳಗಡೆ ಇರೋ ದ್ವೇಷನೇ ಕಾರಣ. ಈಗ ಲೈಕ್ ಬೆಂಕಿ ಹಚ್ಚಿರೋ ಮರದ ಪೀಸ್ ನ ಮನೆ ಒಳಗಡೆ ಎಸಿತಾರೆ. ನಿಮ್ಗೆಲ್ಲ 10 ನಿಮಿಷ ಟೈಮ್ ಕೊಡ್ತೀನಿ, ಆ ಹುಡುಗನ್ನ ಹೊರಗಡೆ ಕಳ್ಸಿ, ಇಲ್ಲ ಅಂದ್ರೆ ಇಡೀ ಮನೆಗೆ ಬೆಂಕಿ ಹಚ್ಬೇಕಾಗುತ್ತೆ ಅಂತ. ವಿಷ್ಣು ಹೇಳ್ತಾನೆ, ಚಾನ್ಸ್ ಸಿಕ್ದಾಗ್ಲೇ ಅವನ್ನ ಕೊಂದು ಬಿಡ್ಬೇಕಿತ್ತು, ನೀವು ತಪ್ಪು ಮಾಡ್ಬಿಟ್ರಿ ಅಂತ ಸುಮಾಗೆ ಹೇಳ್ತಾನೆ. ಈಗ ಅಲ್ಲಿಗೆ ಪ್ರೇಮನ್ ಬರ್ತಾರೆ. ಏನು ಕರೆಂಟ್ ಇಲ್ವಾ ಅಂತ ಫೋನ್ ಟಾರ್ಚ್ ಆನ್ ಮಾಡಿದಾಗ ಕರೀಂ ಅಲ್ಲಿದ್ದಾರೆ. ಇವರಿಬ್ರು ಮಾತಾಡ್ತಾ ಇರುವಾಗ ಲೈಕ್ ಬರ್ತಾರೆ. ಅವ್ರ ಶರ್ಟ್ ಅಲ್ಲಿ ರಕ್ತದ ಕಲೆ ಇರೋದ್ ನೋಡಿ ಇವ್ರಿಗೆ ಗಾಬರಿ ಆಗುತ್ತೆ. ಹೆದ್ರಿ ಓಡೋಕ್ ಶುರು ಮಾಡ್ತಾರೆ. ಇವರಿಬ್ರು ಹುಡುಕ್ತಾ ಇರುವಾಗ ಮರದ ಮೇಲೆ ಹತ್ತಿರೋ ಪ್ರೇಮನ್ ಜೇನ್ ಗೂಡನ್ನ ಕೆಳಗಡೆ ಬೀಳ್ಸಿದ್ರಿಂದ ಜೇನು ಹುಳಗಳು ಇವರಿಗೆಲ್ಲ ಕಚ್ಚೋದಕ್ ಶುರು ಮಾಡುತ್ತೆ. ಇಬ್ರು ದೂರ ಓಡೋಗ್ತಾರೆ. ಈ ಗ್ಯಾಪ್ ನಲ್ಲಿ ಉಮರ್ಗೆ ಎಚ್ಚರಿಕೆ ಆಗುತ್ತೆ. ಅವನ್ ಮುಖ ಎಲ್ಲ ಗಾಯ ಆಗಿದೆ. ಹೇಗೋ ಮನೆಯಿಂದ ಹೊರಗಡೆ ಬರ್ತಾನೆ. ಡೋರ್ ತೆಗೀರಿ ಅಂತ ಪ್ರೇಮನ್ ಒಳಗಡೆ ಬರ್ತಾರೆ. ನಾನು ಅವ್ರನ್ನೆಲ್ಲ ಓಡಿಸ್ಬಿಟ್ಟೆ, ಇಲ್ಲಿ ಏನ್ ನಡೀತಾ ಇದೆ ಅಂತ. ಅವ್ರ ಕಾಲಲ್ಲಿ ರಕ್ತ ಸುರಿತಾ ಇರೋದ್ನ ನೋಟ್ ಮಾಡಿದ್ದೆ ಇಬ್ರಾಹಿಂ. ಏನಾಯ್ತು ಅಂತ ಕೇಳಿದಾಗ ಹಾವು ಕಚ್ಬಿಡ್ತು ಅನ್ಸುತ್ತೆ, ನನಗೆ ತಲೆ ಸುತ್ತಾ ಇದೆ, ತಕ್ಷಣ ಇವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಆಗ ವಿಷ್ಣು, ಅವ್ರ ಬೈಕ್ ನ ಕೀ ನನ್ನ ಹತ್ರನೇ ಇದೆ. ಆಗ ರಸೂಲ್, ಇದ್ರ ಬಗ್ಗೆ ನೀನು ಇಷ್ಟೊತ್ತು ಹೇಳಲೇ ಇಲ್ಲ, ಈಗ ನಿಮ್ಮಲ್ಲೊಬ್ಬನಿಗೆ ತೊಂದ್ರೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಹುಷಾರಾಗ್ಬಿಟ್ಟೆ ಅಲ್ವಾ ಅಂತ. ಸುಮಾ ಹೇಳ್ತಾಳೆ, ನಮ್ಮ ಅಣ್ಣನ್ನ ಕಾಪಾಡ್ಬೇಕು, ನೀನು ಬೈಕ್ ತಗೊಂಡು ಹೋಗು ಅಂದಾಗ ಇಬ್ರಾಹಿಂ ರಸೂಲ್ಗೆ ಹೇಳ್ತಾನೆ, ನೀನು ಪ್ರೇಮನ್ನ ಕರ್ಕೊಂಡು ಹೋಗು, ನಾನು ವಿಷ್ಣುನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ. ಆದ್ರೆ ರಸೂಲ್ ಒಪ್ಪಲ್ಲ. ಈಗ ಸುಮಾ ವಿಷ್ಣು ಯಾಕೆ ಹೀಗೆಲ್ಲ ಮಾಡ್ದ ಅಂತ ಹೇಳೋಕ್ ಶುರು ಮಾಡ್ತಾಳೆ. ವಿಷ್ಣು ತಂದೆ ಪೂಜಾರಿ ಆಗಿದ್ದ ದೇವಸ್ಥಾನನ ಕೆಲವು ಜನ ಮುಸ್ಲಿಂನವರು ಹೊಡೆದಾಕ್ಬಿಟ್ರು. ಇದೇ ಕಾರಣಕ್ಕೆ ವಿಷ್ಣು ಏನು ಸಂಬಂಧ ಇಲ್ದೇ ಇರೋ ಇನ್ನೊಬ್ರು ಮುಸ್ಲಿಂನ ಕೊಂದ್ಬಿಟ್ಟ. ಯಾರಾದ್ರೂ ಮಸೀದಿನ ಹೊಡೆದಾಕಿದ್ರೆ ನಿನ್ ತಮ್ಮ ರಸೂಲ್ ಕೂಡ ಹಿಂಗೆ ಮಾಡ್ತಿದ್ದ ಅಲ್ವಾ, ಇದೆಲ್ಲ ನಿನ್ಗೆ ಹೇಗ್ ಗೊತ್ತು ಅಂತ ಇಬ್ರಾಹಿಂ ಕೇಳ್ದಾಗ, ನಾನೇ ಅವನಿಗೆ ಕಳೆದ 3 ದಿನಗಳಿಂದ ಆಶ್ರಯ ಕೊಡ್ತಿರೋದು, ಆಮೇಲೆ ಹೇಗೋ ಪೊಲೀಸ್ ಕೈಗೆ ಸಿಗಾಕೋಬಿಟ್ಟ. ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ಸಮಸ್ಯೆ ಆದ್ರೆ ನೀನ್ ಬಿಟ್ಕೊಡಲ್ಲ ಅಲ್ವಾ, ಅದೇ ತರ ನಾನು ಅವನಿಗೆ ಹೆಲ್ಪ್ ಮಾಡ್ದೆ. ರಸೂಲ್ ಇಬ್ರಾಹಿಂಗೆ ಹೇಳ್ತಾನೆ, ನೋಡ್ದ ಅವಳು ಬುದ್ಧಿ ತೋರ್ಸ್ಬಿಟ್ಲು, ನೀನು ಉಮರ್ ಮೇಲೆ ಅಟ್ಯಾಕ್ ಮಾಡ್ದೆ, ಆದ್ರೆ ಅವಳು ವಿಷ್ಣು ತಪ್ಪು ಮಾಡಿದ್ರುನು ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಆಗ ಪ್ರೇಮನ್, ನೀವ್ಯಾರು ನನ್ ಕಾಪಾಡೋದ್ ಬೇಡ, ನನ್ನನ್ನ ನಾನೇ ಸೇವ್ ಮಾಡ್ಕೋತೀನಿ, ಬೈಕ್ ಕೀ ಕೊಡು ಅಂತ ವಿಷ್ಣು ಹತ್ರ ಕೀ ಇಸ್ಕೋತಾರೆ. ಡೋರ್ ತೆಗ್ದು ಹೊರಗಡೆ ಬಂದಾಗ ಅಲ್ಲಿ ಕರೀಂ ಇದ್ದಾರೆ. ಜಗಳ ಆಗ್ತಿರೋದ್ ನೋಡಿ ಸುಮಾ ಕರೀಂಗೆ ಶೂಟ್ ಮಾಡ್ತಾಳೆ. ಕರೀಂಗೆ ಹೆಲ್ಪ್ ಮಾಡೋಕೆ ರಸೂಲ್ ಹೋಗ್ತಾನೆ.
ಇಬ್ರಾಹಿಂ ಅವಳ ಹತ್ರ ಗನ್ ಕೇಳ್ದಾಗ ಅವಳು ಇವನಿಗೆನೆ ಗುರಿ ಇಡ್ತಾಳೆ. ಆಗ ರಸೂಲ್, ಇದನ್ನೇ ನಾನು ಹೇಳಿದ್ದು, ಅವರೇ ಬೇರೆ ನಾವೇ ಬೇರೆ, ಅವ್ರ ಕಡೆಯವ್ರನ್ನ ಸೇವ್ ಮಾಡೋಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ನಮ್ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಅಂತ. ಸುಮಾ ಹೇಳ್ತಾಳೆ, ನಾನು ಎಷ್ಟೋ ಸಲ ಇಂಡೈರೆಕ್ಟ್ ಆಗಿ ನಿನ್ಗೆ ಲವ್ ಪ್ರಪೋಸ್ ಮಾಡಿದ್ದೆ, ಆದ್ರೆ ನೀನು ಒಪ್ಪಿಲ್ಲ. ಇದಕ್ಕೆ ಕಾರಣ ನಿನ್ ಧರ್ಮ ಅಲ್ವಾ? ನಿನ್ ಧರ್ಮ ನಿನ್ಗೆ ಎಷ್ಟು ಮುಖ್ಯನೋ ಅದೇ ತರ ನನ್ ಧರ್ಮ ನನ್ಗೆ ತುಂಬಾನೇ ಮುಖ್ಯ ಅಂತ. ಹಾಗೇನೆ ವಿಷ್ಣುಗೆ ಹೇಳ್ತಾಳೆ, ಕೀ ತಗೋ, ನಾವು 3 ಜನ ಹೋಗೋಣ ಅಂತ. ಡೋರ್ ಕ್ಲೋಸ್ ಮಾಡಿ 3 ಜನ ಬೈಕ್ ನಲ್ಲಿ ಹೋಗ್ತಾರೆ. ಇದನ್ನ ನೋಡಿ ಲೈಕ್ ಓಡಿಸ್ಕೊಂಡು ಹೋಗ್ತಾರೆ, ಆದ್ರೆ ಅವರು ಬೈಕ್ ನಲ್ಲಿ ಹೋಗ್ತಿರೋದ್ರಿಂದ ಹಿಡಿಯಕ್ ಆಗಲ್ಲ. ಮತ್ತೆ ಮನೆಯೊಳಗಡೆ ಬಂದು ಇಬ್ರಾಹಿಂಗೆ ಸರಿಯಾಗಿ ಹೊಡಿತಾರೆ. ಅವರೆಲ್ಲ ಬ್ರಿಡ್ಜ್ ದಾಟಿ ಹೋಗೋ ಅಷ್ಟ್ರಲ್ಲಿ ನಾನು ಅವ್ರನ್ನ ಹಿಡಿಬೇಕು, ಯಾವ್ದಾದ್ರೂ ಶಾರ್ಟ್ ಕಟ್ ಇದೆಯಾ ಅಂತ. ಇಬ್ರಾಹಿಂ ಹೇಳ್ತಾನೆ, ನನಗೆ ಶಾರ್ಟ್ ಕಟ್ ಗೊತ್ತಿದೆ, ಆದ್ರೆ ನೀನು ನನ್ಗೆ ಒಂದು ಮಾತು ಕೊಡ್ಬೇಕು. ವಿಷ್ಣುಗ್ ಏನ್ ಬೇಕಾದ್ರೂ ಮಾಡ್ಕೊ, ಆದ್ರೆ ಸುಮಾ ಹಾಗೇನೆ ಅವ್ರ ಅಣ್ಣನ್ನ ಬಿಟ್ಬಿಡು ಅಂತ. ನಿನಗಿನ್ನೂ ಸಮಸ್ಯೆ ಅರ್ಥ ಆಗಿಲ್ಲ. ರಸೂಲ್ಗೆ ಜೀಪ್ ಓಡ್ಸಕ್ ಬರಲ್ಲ, ಇಬ್ರಾಹಿಂ ಕೈಗೆ ಗಾಯ ಆಗಿದೆ. ಆಗ ಮೂಸಾ, ನಾನೇ ಡ್ರೈವ್ ಮಾಡ್ತೀನಿ, ಆ ರೂಟ್ ನಲ್ಲಿ ಹೇಗ್ ಓಡಿಸ್ಬೇಕು ಅಂತ ನನಗ್ ಗೊತ್ತು. ಎಲ್ರು ಜೀಪ್ ನಲ್ಲಿ ಹೋಗ್ತಾರೆ. ಕರೀಂ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ. ಹಾಗೇನೆ ಬೈಕ್ ನಲ್ಲಿ ಹೋಗ್ತಿರೋ ಪ್ರೇಮನ್ ಕೂಡ ಸಾವಿನ ಅಂಚಿನಲ್ಲಿ ಇದ್ದಾರೆ. ಇಬ್ರಾಹಿಂ ಕೇಳ್ತಾರೆ, ನಿನ್ ಫ್ರೆಂಡ್ ಜೀವಕ್ಕಿಂತ ಅವ್ರನ್ನ ಸಾಯಿಸೋದೇ ಮುಖ್ಯನಾ ಅಂತ. ಆಗ ಲೈಕ್, ನಾನ್ ಅದನ್ನೇ ಕೇಳ್ತಾ ಇರೋದು. ನಿನ್ ಕುಟುಂಬ ಕರೀಂ ಇವ್ರಿಗಿಂತ ಹುಡುಗನ್ನ ಕಾಪಾಡೋದೇ ನಿನ್ಗೆ ಮುಖ್ಯನಾ? ಒಂದ್ ಕಡೆ ಗಾಡಿ ನಿಲ್ಸಿ, ಈ ಬೆಟ್ಟದಿಂದ ನೋಡಿದ್ರೆ ಅವರು ಮುಂದೆ ಇದ್ದಾರಾ ಅಥವಾ ಹಿಂದೆ ಬರ್ತಿದ್ದಾರಾ ಅನ್ನೋದು ಗೊತ್ತಾಗುತ್ತೆ ಅಂತ. ಲೈಕ್ ರಸೂಲ್ ನ ಬ್ರೈನ್ ವಾಶ್ ಮಾಡ್ತಾರೆ. ನಾವು ಮಾಡೋದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡ್ತಿದ್ಯಲ್ವಾ? ಹಿಂಗೆ ಯೋಚನೆ ಮಾಡಿನೇ ನಾವೆಲ್ಲ ಜೀತದಾಳಿನ ತರ ಇರೋದು. ನಮ್ ತಂದೆ ನಿಮ್ ಅಣ್ಣನ್ ತರನೇ ಇದೆಲ್ಲ ತಪ್ಪು ಅಂತ ಹೇಳ್ತಿದ್ರು, ಆದ್ರೆ ನಾನ್ ಬೆಳೆದ ವಾತಾವರಣದಿಂದ ಹೊಡೆದಾಡಿದ್ರೆ ಮಾತ್ರ ಇದಕ್ಕೆಲ್ಲ ಒಂದು ಅಂತ್ಯ ಸಿಗುತ್ತೆ ಅನ್ನೋದು ಗೊತ್ತಾಯ್ತು. ನೀನ್ ಕೂಡ ಅದೇ ಪಾಠನ ಕಲಿಬೇಕು ಅಂತ. ಆಗ ಬೈಕ್ ಇವ್ರ ಹಿಂದೆ ಬರ್ತಿದೆ ಅನ್ನೋದು ಗೊತ್ತಾಗಿ ಜೀಪ್ ತಂದು ಒಂದ್ ಕಡೆ ಬ್ಲಾಕ್ ಮಾಡ್ತಾರೆ. ಜೀಪ್ ಇರೋದ್ ನೋಡಿ ಇವರಿಗೆಲ್ಲ ಪ್ಯಾನಿಕ್ ಆಗುತ್ತೆ. ವಿಷ್ಣು ಹೇಳ್ತಾನೆ, ಸಾಯೋದಿದ್ರೆ ನಾನು ಒಬ್ನೇ ಸಾಯ್ತೀನಿ, ನೀವಿಬ್ರು ಇಳೀರಿ ಅಂತ. ಆದ್ರೆ ಅವರಿಬ್ರು ಇವನ್ ಮಾತನ್ನ ಕೇಳ್ತಾ ಇಲ್ಲ. ಆಗ ಇವನು ಅವ್ರನ್ನ ಫೋರ್ಸ್ಫುಲಿ ಕೆಳಗಡೆ ತಳ್ಳಿ ಬಂದ್ ರೂಟ್ ನಲ್ಲೇ ವಾಪಸ್ ಹೋಗ್ತಾನೆ. ಅವರು ಕೂಡ ಹಿಂದೆನೆ ಫಾಲೋ ಮಾಡ್ತಾರೆ. ಒಂದು ಜಾಗದಲ್ಲಿ ವಿಷ್ಣು ಬ್ಯಾಲೆನ್ಸ್ ತಪ್ಪಿ ಬಿದ್ದೋಗ್ತಾನೆ. ಲೈಕ್ ಮೂಸಾಗೆ ಹೇಳ್ತಾರೆ, ಅವನ್ ಮೇಲೇನೆ ಗಾಡಿ ಹತ್ಸಿ ಅಂತ. ಮೂಸಾ ಹತ್ಸೋ ತರನೇ ಹತ್ರ ಹೋಗಿ ಜೀಪ್ ನ ಟರ್ನ್ ಮಾಡಿ ಮಕ್ಕಳನ್ನ ಜೀಪ್ ಇಂದ ಹಾರೋದಕ್ಕೆ ಹೇಳ್ತಾರೆ. ಆಗ ಇಬ್ರಾಹಿಂ ಹಾಗೇನೆ ರಸೂಲ್ ಜಂಪ್ ಮಾಡ್ತಾರೆ. ಮೂಸಾ ಒಂದು ಮರಕ್ಕೆ ಡಿಕ್ಕಿ ಹೊಡೆಯೋದಕ್ಕೆ ಹೋದಾಗ ಅಲರ್ಟ್ ಆಗಿದ್ದ ಲೈಕ್ ಜೀಪ್ ಇಂದ ಜಂಪ್ ಮಾಡ್ತಾರೆ. ಜೀಪ್ ಮರಕ್ಕೆ ಡಿಕ್ಕಿ ಹೊಡೆದಿದ್ರಿಂದ ಕರೀಂ ಸತ್ತೋಗ್ತಾರೆ. ತಂದೆ ನೋಡೋಕೆ ಇಬ್ರಾಹಿಂ ಬರ್ತಾನೆ. ಅವ್ರ ತಂದೆ ಸೇಫ್. ಮೂಸಾ ಹೇಳ್ತಾರೆ, ವಿಷ್ಣುನ ಕಾಪಾಡು ಅಂತ. ವಿಷ್ಣು ಇಬ್ರಾಹಿಂನ ನೋಡಿ ಹೆದ್ರಿ ಓಡೋಕ್ ಶುರು ಮಾಡ್ತಾನೆ. ಇನ್ನೊಂದು ಕಡೆ ರಸೂಲ್ ಸುಮಾ ಕತ್ತಿನ ಭಾಗಕ್ಕೆ ಸ್ಕ್ರೂ ಡ್ರೈವರ್ ನ ಇಟ್ಟು ಇಬ್ರಾಹಿಂನ ಹೆದರ್ಸ್ತಾ ಇದ್ದಾನೆ. ಆಗ ಇಬ್ರಾಹಿಂ ಅವಳನ್ನ ಬಿಟ್ಬಿಡು, ಆದ್ರೆ ಇವನು ಅವ್ರ ಮಾತನ್ನ ಕೇಳ್ತಾನೆ ಇಲ್ಲ. ಆಗ ಲಾಯ್ಕ್ ಬರ್ತಾರೆ, ನಿನ್ ತಮ್ಮನ್ ನೋಡಿ ಕಲಿ. ಈಗ ರಸೂಲ್ ಕೈಯಲ್ಲಿದ್ದ ಸ್ಕ್ರೂ ಡ್ರೈವರ್ ನ ಇಸ್ಕೊಂಡು ಸುಮಾನ ಕರ್ಕೊಂಡು ಹತ್ರ ಬಂದು ಅವ್ರ ಹತ್ರ ಇದ್ದ ಚಾಕುನ ಇಬ್ರಾಹಿಂಗೆ ಕೊಟ್ಟು, ನೀನು ಅವನ್ನ ಸಾಯಿಸು, ನಾನು ಇವಳನ್ನ ಬಿಟ್ಬಿಡ್ತೀನಿ ಅಂತ. ಸುಮಾ ಹೇಳ್ತಾಳೆ, ಅವನ್ನ ಬಿಟ್ಬಿಡು, ಅವನು ಚಿಕ್ಕವನು ಅಂತ. ಲಾಯ್ಕ್ ಬೇರೆ ಸುಮಾನ ಕೊಲ್ಲೋಕೆ ಸ್ಕ್ರೂ ಡ್ರೈವರ್ ನ ಅವಳು ಕತ್ತಿನ ಭಾಗಕ್ಕೆ ಹಿಡ್ಕೊಂಡಿದ್ದಾರೆ. ಆಗ ಇಬ್ರಾಹಿಂ, ಸರಿ ನಾನು ಇವನ್ನ ಸಾಯಿಸ್ತೀನಿ ಅಂತ ಚಾಕುನ ವಿಷ್ಣು ಕತ್ತಿನ ಭಾಗಕ್ಕೆ ಹಿಡ್ಕೋತಾನೆ. ಅಷ್ಟರಲ್ಲಿ ಪ್ರೇಮನ್ ಲಾಯ್ಕ್ಗೆ ಶೂಟ್ ಮಾಡ್ತಾರೆ. ಕೈಗೆ ಗುಂಡು ತಗ್ಲಿದ್ರಿಂದ ಜೀವಕ್ಕೇನು ತೊಂದ್ರೆ ಆಗಿಲ್ಲ. ವಿಷ್ಣುನ ಓಡಿಸ್ಕೊಂಡೋಗಿ ಸರಿಯಾಗಿ ಹೊಡಿತಾರೆ. ಇನ್ನೇನು ಕಲ್ಲು ಎತ್ತಾಕಿ ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ಇಬ್ರಾಹಿಂ ಅಲ್ಲಿಗೆ ಬಂದು ಲಾಯ್ಕ್ ಹೊಟ್ಟೆಗೆ ಚಾಕುಯಿಂದ ಚುಚ್ಚು ಬಿಡ್ತಾರೆ. ಅವನಿಗ್ ಚುಚ್ಚು ಅಂದಾಗ ಸುಮ್ನೆ ಇದ್ದೆ, ಈಗ ನನಗ್ ಮಾತ್ರ ಬೇಗ ಚುಚ್ಚಿಬಿಟ್ಟೆ ಅಲ್ವಾ ಅಂತ. ಲಾಯ್ಕ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಬೆಳಗಾಗಿದೆ, ಎಲ್ರು ಒಂದ್ ಕಡೆ ಕೂತ್ಕೊಂಡಿದ್ದಾರೆ. ಇಲ್ಲಿ ರಸೂಲ್ ಇರೋದಿಲ್ಲ. ಇಬ್ರಾಹಿಂ ವಿಷ್ಣುಗೆ ಹೇಳ್ತಾರೆ, ಈ ರೂಟ್ ನಲ್ಲೇ ಹೋದ್ರೆ ಬ್ರಿಡ್ಜ್ ಬರುತ್ತೆ, ನೀನ್ ಇಲ್ಲಿಂದ ಹೋಗು, ಹೋದ್ಮೇಲೆ ನಿನಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡು ಅಂತ. ವಿಷ್ಣು ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ಸುಮಾ ಕೇಳ್ತಾಳೆ, ಇನ್ಮೇಲೆ ನಾವೆಲ್ಲ ಮೊದ್ಲಿನ ತರ ಇರೋಕ್ ಆಗಲ್ಲ ಅಲ್ವಾ ಅಂತ. ಆಗ ಮೂಸಾ, ಖಂಡಿತ ಇರೋಕ್ ಆಗಲ್ಲ, ನಾವೆಲ್ಲ ಒಟ್ಟಿಗೆ ಇರೋ ತರ ಡ್ರಾಮಾ ಮಾಡಿದ್ರುನು ನಮ್ಗಳ ನಡುವೆ ಮನಸ್ತಾಪ ಅನ್ನೋದು ಇದ್ದೇ ಇರುತ್ತೆ. ರಸೂಲ್ ಲಾಯ್ಕ್ ಹತ್ರ ಬಂದಾಗ ಅವ್ರ ಕೈಯಲ್ಲಿದ್ದ ಚಾಕುನ ಇವನಿಗೆ ಕೊಡ್ತಾರೆ. ನನ್ನಿಂದ ಆಗದೆ ಇರೋದ್ನ ನೀನ್ ಮಾಡು ಅಂತ. ಈಗ ಲಾಯ್ಕ್ ಸತ್ತೋಗ್ತಾರೆ. ವಿಷ್ಣು ಬ್ರಿಡ್ಜ್ ಹತ್ರ ಬಂದಾಗ ಆಪೋಸಿಟ್ ನಲ್ಲಿ ರಸೂಲ್ ಬರ್ತಾನೆ. ಇದ್ರೊಂದಿಗೆ ಚಿತ್ರ ಎಂಡ್ ಆಗುತ್ತೆ. ಈಗ ನಿಮ್ಗೆ ಗೊತ್ತಾಗಿರ್ಬೋದು ಇವರು ಎಷ್ಟು ಸೆನ್ಸಿಟಿವ್ ಆಗಿರೋ ವಿಷಯನ ಸಬ್ಜೆಕ್ಟ್ ಆಗಿ ತಗೊಂಡಿದ್ದಾರೆ ಅಂತ. ಈ ಚಿತ್ರದಲ್ಲಿ ಹಿಂದೂ ಮುಸ್ಲಿಂ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಆದ್ರೆ ಅವರು ಏನ್ ಹೇಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಆಡಿಯನ್ಸ್ಗೆ ಗೊತ್ತಾಗುತ್ತೆ. ನಮ್ ದೇಶದಲ್ಲಿ ಆಗ್ತಿರೋ ಹಿಂದೂ ಮುಸ್ಲಿಂ ಸಮಸ್ಯೆನ ಈ ರೀತಿ ಹೇಳೋಕ್ ಟ್ರೈ ಮಾಡಿದ್ದಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.